75 ಡೇಸ್ ಆಲ್ಡ್ ಚಾಲೆಂಜ್ ದಿನ 6 ಇವತ್ತು ಡೇ 6 ಗುರು. ಎಷ್ಟು ಬೇಗ ದಿನ ಕಳೆದು ಅಂತೀರಾ. ಸೊ ಡೇ 1 2 3 4 5 ಆಗಿ ಇವತ್ತು ಫೈನಲಿ ಡೇ 6. ಇವತ್ತು ಕೂಡ ಆ್ಯಸ್ ಯೂಶುವಲ್ ಅರ್ಧ ಲೀಟ್ರ್ ಬಿಸಿನೀರು ಕುಡಿಬೇಕು. ಸೊ ಬಿಸಿನೀರು ಏನಕ್ಕೆ ಕುಡಿಬೇಕು ಅಂತ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಮಾಡ್ತೀನಿ, ಆ ಒಂದು ವಿಡಿಯೋನ ಮಾಡ್ತೀನಿ. ಯಾಕೆ ಬಿಸಿನೀರನ್ನೇ ಕುಡಿಬೇಕು, ತಣ್ಣೀರು ಕುಡಿದ್ರೆ ಆಗಲ್ವಾ ಅಂತ ತುಂಬ ಜನ ಕೇಳ್ತೀರಾ. ಸೊ ಅದಕ್ಕೆ ಕೂಡ ವಿಡಿಯೋ ಮಾಡ್ತೀನಿ. ಸೊ ಇದು ಬಿಸಿನೀರನ್ನ ಫಸ್ಟ್ ಇವತ್ತು ಅರ್ಧ ಲೀಟ್ರ್ ಬಿಸಿನೀರು ನೋಡ್ತಿರ್ಬೋದು, ಇಲ್ಲಿ ಅಳತೆ ಮಾಡಿ ಕಾಸಿ ಇಟ್ಟಿದ್ದೀನಿ. ಇವಾಗ ಅರ್ಧ ಲೀಟ್ರ್ ಬಿಸಿನೀರನ್ನ ಕುಡಿಬೇಕು. ನೀರು ಕುಡಿದು ಫಸ್ಟು ಗಾಡಿ ಸ್ಟಾರ್ಟ್ ಮಾಡೋಣ ಅಂತ ಬಂದೆ. 1 2 3 4 ಫೈನಲಿ 5ಕ್ಕೆ ಗಾಡಿ ಸ್ಟಾರ್ಟ್ ಆಯಿತು. ಸೊ ಇವತ್ತು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಸೀದಾ ಹೊರಟಿದ್ದು ತೋಟಕ್ಕೆ. 75 ಡೇಸ್ ಆಲ್ಡ್ ಚಾಲೆಂಜಿನ ದಿನ 6. ಸೊ ಇವತ್ತು ಬೆಳಿಗ್ಗೆ 7 ಗಂಟೆ ಆಗಿದೆ ಈಗ. ಸೊ ಎಷ್ಟು ಬೇಗ ಬಂದರೂ 7 ಗಂಟೆ ಆಗಿಬಿಡುತ್ತಲ್ಲಪ್ಪ. ಬೆಳಗ್ಗೆ 5 ಗಂಟೆಗೆ ಎದ್ದು ಎಡಿಟ್ ಮಾಡಿ ಆ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋತು. 6 ಕಾಲಿಗೆ ಹಾಕಿದ್ದೀನಿ ಇವತ್ತು. ಸೊ 6 ಗಂಟೆ ಬರಬೇಕಾಗಿರೋ ವಿಡಿಯೋ 6 ಕಾಲಿಗೆ ಬಂದೈತೆ. ಇರಲಿ, ಸ್ವಲ್ಪ ಲೇಟ್ ಆಯಿತು, ಯಾಕೆಂದರೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು, ಅದು ಬೇಗ ಅಪ್ಲೋಡೇ ಆಗಲಿಲ್ಲ. ಅದಕ್ಕಾಗಿಯೇ ಇವತ್ತು ಸ್ವಲ್ಪ ಲೇಟ್ ಆಗಿದೆ. ಸೊ ಎಷ್ಟು ಬೇಗ ಮಾಡಿದರೂ ಆಗೋದೇ ಇಲ್ಲ ಅನ್ನುತ್ತೆ ಗುರು. ನಾಳೆಯಿಂದ 6 ಗಂಟೆಗೆ ವರ್ಕೌಟ್ ಸ್ಟಾರ್ಟ್ ಮಾಡಿಬಿಡ್ಬೇಕು. ಯಾಕೆಂದರೆ ಕಾಲೇಜ್ ಬಂದಾಗ 8 ಕಾಲಿಗೆ ಬಸ್ ಇರೋದು. ಅಷ್ಟೊತ್ತಿಗೆ ಹೋಗ್ಬೇಕಂತಂದರೆ ನಾನು 7-7:30 ಅಷ್ಟೊತ್ತಿಗೆ ವರ್ಕೌಟ್ ಮುಗಿಸ್ಬೇಕು, ಇಲ್ಲಾಂದರೆ ಲೇಟ್ ಆಗುತ್ತೆ. ಸೊ ಅದಕ್ಕಾಗಿಯೇ ಇನ್ನೂ ಬೇಗ ಮಾಡೋಕ್ಕೆ ಶುರು ಮಾಡಬೇಕು. ಇವತ್ತು ಸದ್ಯಕ್ಕೆ ನಾನು 7 ಗಂಟೆಗೆ ವರ್ಕೌಟ್ನ ಶುರು ಮಾಡಿದ್ದೀನಿ. ಇವಾಗಿನ್ನೂ ವಾಕಿಂಗ್ ಮಾಡಕತ್ತೀನಿ. ಸೊ ಇನ್ನೂ ತುಂಬ ಬೇಜಾರು ಬಾಕಿ ಐತೆ. 8:30ವರೆಗೂ ವರ್ಕೌಟ್ ಮಾಡಬೇಕು. ಸದ್ಯ ನನ್ನ ಅದೃಷ್ಟ ಇವತ್ತು ಇನ್ನೂ ಸೂರ್ಯಣ್ಣ ಬಂದಿಲ್ಲ, ಅಂದರೆ ಸೂರ್ಯೋದಯ ಆಗಿಲ್ಲ. ನೋಡ್ತಿರ್ಬೋದು ಇಲ್ಲಿ. ಸೊ ಇನ್ನೂ ಮೋಡ ಮುಚ್ಚಿದ ವಾತಾವರಣವಿದೆ. ಸೊ ಫುಲ್ಲು ಮೋಡ ಐತೆ ಗುರು. ಹಂಗಾಗಿ ಇವತ್ತು ಏನು ಬಿಸಿಲಿಲ್ಲ, ಹಂಗಾಗಿ ಆರಾಮಾಗಿ ಮಾಡ್ಬೋದು. 8:30 ಏನು 9 ಗಂಟೆ ಗಂಟನೂ ಮಾಡ್ಬೋದು. ಸೊ ಅಷ್ಟೊತ್ತಿಗೆ ಅಷ್ಟು ಗಂಟೆ 9 ಗಂಟೆವರೆಗೂ ಮಾಡ್ಕೊಂತ ಕೂತ್ಕೊಂಡ್ರೆ ಬಾ ಫುಲ್ ಸುಸ್ತಾಗ್ಬಿಡುತ್ತೆ. ಸದ್ಯಕ್ಕೆ 8:30ವರೆಗೂ ಟೈಮ್ ಇರೋದು. ಸೊ ಯಾಕೆಂದರೆ 1:15 ಗಂಟೆ ಅಂದರೆ 8:30ವರೆಗೂ ಮಾಡಬೇಕು. ಮಾಡೋಣ, ಲೆಟ್ ಸ್ಟಾರ್ಟ್. ವ್ಯೂ ನೋಡ್ರಿ ಹೆಂಗೈತೆ ಇವತ್ತು. ಮೋಡ ಮುಚ್ಚಿದ ವಾತಾವರಣ, ಏಕೆಂದರೆ ಇವತ್ತಿನ್ನೂ ಸೂರ್ಯಣ್ಣ ಬಂದಿಲ್ಲ, ಇನ್ನು ಸೂರ್ಯೋದಯ ಆಗಿಲ್ಲ. ನೋಡ್ರಿ ಹೆಂಗೈತೆ ವ್ಯೂ, ಮಸ್ತ್ ಐತಲ್ಲ. ಬೆಳಗ್ಗಿನ ವೈಬ್ಸೇ ಬೇರೆ ಗುರು. ಅದಕ್ಕಾಗಿಯೇ ಬೆಳಗ್ಗೆ ಬೇಗ ಎದ್ದು ಈ ಥರ ನೇಚರಲ್ಲಿ ಬದ್ರಿ, ಅವಾಗ ನಿಮಗೂ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತಂದು. ಸ್ವಲ್ಪ ಸೌಂಡ್ ಕೇಳಿಸ್ಕೊಳ್ರಿ, ಹಕ್ಕಿಗಳ ಚಿಲಿಪಿಲಿ. ಇವತ್ತು ಫಸ್ಟ್ ನಾನು ಬೇಸಿಕ್ ವರ್ಕೌಟ್ಗಳನ್ನ ಫಸ್ಟ್ ಶುರು ಮಾಡಿದೆ. ಸೊ ಈ ಒಂದು ವಿಡಿಯೋ ಕೂಡ ಮಾಡಾಕಿದ್ದೀನಿ ನೋಡ್ರಿ, ಈ ಒಂದು ವರ್ಕೌಟ್ಗಳನ್ನ ಏನೇನು ಮಾಡ್ಬೋದು ಅಂತಂದು. ಓಕೆ, ಈಗ ಸಮಯ 8 ಗಂಟೆ. ಈಗ ಜಸ್ಟ್ ಬೇಸಿಕ್ ಎಕ್ಸಸೈಸಸ್ ಎಲ್ಲ ಮುಗಿದ್ವಪ್ಪ. ಜಸ್ಟ್ ಈಗ ಸೂರ್ಯಣ್ಣ ಮೇಲೆ ಬರ್ತಾವನೆ, ಸೂರ್ಯೋದಯ ಜಸ್ಟ್ ಆಗ್ತಾ ಇದೆ. ಇವಾಗ ಒಂದು 4-5 ಸೂರ್ಯ ನಮಸ್ಕಾರ ಮಾಡಿ ಇವತ್ತಿನ ಒಂದು ವರ್ಕೌಟ್ನ ನಿಲ್ಲಿಸ್ಬೇಕು. ಅಂದರೆ ಅದಾದಮೇಲೆ ಮೆಡಿಟೇಷನ್ ಮಾಡಬೇಕು 1/4 ಗಂಟೆ. ಮೆಡಿಟೇಷನ್ ಮಾತ್ರ ಮಿಸ್ ಮಾಡಬಾರ್ದಪ್ಪ. ಮೆಡಿಟೇಷನ್ ಭಾರಿ ಇಂಪಾರ್ಟೆಂಟ್. ಅದಕ್ಕಾಗಿಯೇ ಮೆಡಿಟೇಷನ್ ಕೂಡ ಮಾಡುವ. ಸೊ ಸದ್ಯಕ್ಕೀಗ ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡಬೇಕು ಗುರು. ಬೇಸಿಕ್ ಎಕ್ಸಸೈಸಸ್ ಮಾಡಿ ಸ್ವಲ್ಪ ಯೋಗಾಸನ ಮಾಡೋ ಅಷ್ಟೊತ್ತಿಗೆ 8 ಗಂಟೆ ಆಗ್ಬಿಡ್ತು. ಅಲ್ಲಿ 3/4 ಗಂಟೆ ಬರೀ ಇದರಲ್ಲೇ ಹೋಗೈತೆ. ಅಂದರೆ 3/4 ಗಂಟೆ ಏನು ಆಲ್ರೆಡಿ 8 ಹೊತ್ತಾಗಕ್ಕೆ ಬಂದೈತೆ. ಬೇಗ ಹೋಗುತ್ತೆ ಗುರು ಟೈಮು. ನಾವೇನಾದ್ರು ವ್ಯಾಯಾಮದ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಟೈಮ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿದರೆ ಟೈಮ್ ಯಾಕಪ್ಪ ಇಷ್ಟು ನಿಧಾನಕ್ಕೆ ಹೋಗ್ತೈತೆ ಅನಿಸುತ್ತೆ. ಅದಕ್ಕಾಗಿಯೇ ನೀವು ವ್ಯಾಯಾಮದ ಮೇಲೆ ಕಾನ್ಸಂಟ್ರೇಷನ್ ಮಾಡಿರಿ, ಆವಾಗ ಟೈಮ್ ಇದೇನಪ್ಪ ಇಷ್ಟು ಬೇಗ ಆಯಿತು ಅಂತ ಅನಿಸ್ಬಿಡುತ್ತೆ. ಓಕೆ, ಫೈನಲಿ ಇವತ್ತಿನ ವರ್ಕೌಟ್ ಎಲ್ಲ ಮುಗೀತು. ಇವಾಗ ಫಸ್ಟು ತಿನ್ನಬೇಕು. ಏನು ಅಂದರೆ ಶೇಂಗಾ ಬೀಜನ. ಸೊ ತಿಂದಾದಮೇಲೆ ಧ್ಯಾನಕ್ಕೆ ಕೂತ್ಕೊಳ್ಳೋದು. ಇಲ್ಲಾಂದರೆ ಮತ್ತೆ ಧ್ಯಾನ ಮಾಡೋದಿರಲಿ, ಹೊಟ್ಟೆ ಹಸುವಿಗೆ ಧ್ಯಾನ ಇರಲಿ, ಒಂತೆ ಕೂತ್ಕೊಳಕ್ಕೆ ಆಗಲ್ಲ. ಬೆಕ್ಕು ಆಲ್ರೆಡಿ ಬೆಳಗ್ಗೆನೇ ಬಂದ್ಬಿಟ್ಟೈತಲ್ಲಪ್ಪ. ಆಗ ತುಂಬ ಹೊಟ್ಟೆ ಹಸಿಯುತ್ತೆ. ನೀವೇನಾದ್ರು ವರ್ಕೌಟ್ ಏನಾದ್ರು ಮಾಡಿದರೆ ತುಂಬ ಹೊಟ್ಟೆ ಹಸಿಯುತ್ತೆ. ಅವಾಗ ಏನಾದ್ರು ಒಂಚೂರು ತಿನ್ನಿರಿ. ಸೊ ಇದೇ ಇರೋ ಥರ ಏನಾರು ಶೇಂಗಾ ಬೀಜನ, ಹೆಸರು ಕಾಳು ಇಲ್ಲ ಕಡಲೆಕಾಳು ಏನಾದ್ರು ಒಂದು ತಿನ್ನಿರಿ. ಜಿಮ್ಮಿಗೆ ಹೋಗೋರೆಲ್ಲ ಪ್ರೋಟೀನು ವಿಟಮಿನ್ ಎಲ್ಲ ತಿಂತಾರೆ. ಸೊ ಇವಾಗ ನಾವು ಶೇಂಗಾ ಬೀಜ ತಿನ್ನೋಣ. ಬೆಕ್ಕು ನೋಡ್ರಿ ಇವತ್ತು ಬೆಳಗ್ಗೆನೇ ಬಂದು ಇಲ್ಲಿ ಪಕ್ಕದಾಗ ಕೂತ್ಕೊಂಡ್ಬಿಟ್ಟೈತೆ. ಎಲ್ಲೂ ಹೋಗಂಗಿಲ್ಲಿದು, ಇಲ್ಲೇ ಕೂತೈತೆ. ನಾನು ಶೇಂಗಾ ಬೀಜ ತಿನ್ನೋವರೆಗೂ ಇಲ್ಲೇ ಕೂತಿತ್ತು. ಇವಾಗ ನಾನು ಮೆಡಿಟೇಷನ್ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಬರೀ ರೌಂಡ್ ಆಗ್ತೈತಿದು.
ಇಲ್ಲಿ ಬಂದು ಕಾಲು ಉಜ್ಜೋದು ಕಾಲಿಗೆ. ಆಗ 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 ಬೆಕ್ಕು ನೋಡ್ರಿ, ಬೆಕ್ಕಿನ ಆಟಗಳು ಬೆಳಿಗ್ಗೆನೆ ಇವತ್ತು. ಅಲ್ಲೇ ಆಗ ಆಗ್ಲಿಂದ ಬರೀ ಹಿಂಗೆ ಮಾಡ್ತೈತೆ ಗುರು ಇದು. ಇಲ್ಲಿ ನೋಡ್ರಿ ಇಲ್ಲಿ ಚಪ್ಪಲಿ ಗುಜ್ಜೋದು ಈಗ. ಇವಾಗ ಹೋಗೋದಾ? ಇವಾಗ ಏನೋ ಹೊಂಚಾಗ್ತೈತೆ. ಇವಾಗ ಈ ಕಡೆ ಎಡಗಾಲಿಗೆ. ಆಗ್ಲಿಂದ ಬರೀ ಇದೆ ಇದ್ರದ್ದು. ಓಕೆ, ಈಗ ಮೆಡಿಟೇಷನ್ ಮಾಡುವಂಥ ಸಮಯ. ಇವಾಗ ಇನ್ನೂ ಜಸ್ಟು ಸೂರ್ಯನ ಉದಯ ಆಗ್ತದಾನೆ. ಸೂರ್ಯೋದಯ ಜಸ್ಟು, ಯಾಕೆಂದರೆ ಇವತ್ತು ಸ್ವಲ್ಪ ಮೋಡ ಮುಚ್ಚಿದ ವಾತಾವರಣ ಇದಿದೆ, ನೋಡ್ತಿರ್ಬೋದು ಇಲ್ಲಿ. ಇವಾಗ ಮೆಡಿಟೇಷನ್ ಮಾಡಬೇಕು. 15 ನಿಮಿಷ ಮೆಡಿಟೇಷನ್ ಮಾಡಿ ಸೀದಾ ಮನೆ ಕಡೆ ಹೋಗ್ತಾ ಇರೋದೆ. ಓಕೆ, ಈಗ ಸಮಯ 9 ಗಂಟೆ. ಇವಾಗ ಮೆಡಿಟೇಷನ್ ಮುಗೀತು. ಇವಾಗ ಮೋಟ್ರನ್ನ ಸ್ಟಾರ್ಟ್ ಮಾಡುವಂಥ ಸಮಯ. ನೋಡ್ತಿರ್ಬೋದು ಇಲ್ಲಿ. ಈ ಮೀಟ್ರು ವರ್ಕ್ ಆಗಲ್ಲ, ವೋಲ್ಟ್ ಮೀಟ್ರು ಹೋಗ್ಬಿಟ್ಟೈತೆ. ಓನ್ಲಿ ಆ್ಯಮ್ಸ್ ಮೀಟ್ರ್ ಅಷ್ಟೇ ತೋರಿಸೋದು. ಓಕೆ, ಇವಾಗ ನೀರು ಬರ್ತದೆ ಹಂಗೆ ನೋಡೋಣಪ್ಪ. ನೀರು ತೋರಿಸ್ತೀನಿ ಬರ್ರಿ, ನಮ್ಮ ತೋಟದಲ್ಲಿ ಎಷ್ಟು ನೀರು ಬರ್ತದ ಉಂಟು ಅಂತ. ಓಕೆ, ಶುರು ಆಯಿತು. 1 ಇಂಚ್ ಬಂದರೆ ಹೆಚ್ಚು ಗುರು ಇದು. ನೋಡ್ರಿ, ಇಷ್ಟೇ ಬರೋದು. ಸದ್ಯ ಇಷ್ಟಾರು ಬರುತ್ತಲ್ಲ ಅಂತ ಖುಷಿ ಪಡಬೇಕು. ಓಕೆ, ಮೋಟ್ರ್ ಚಾಲು ಮಾಡಿದ್ದಾಯಿತು. ಇವಾಗ ಮನೆಯ ಕಡೆಗೆ ಪಯಣ. ಮನೆಗೆ ಹೋಗಿ ಫಸ್ಟು ಸ್ನಾನ ಮಾಡಿ ಇವತ್ತಿನ ಡೇ ಟ್ರಾನ್ಸ್ಫಾರ್ಮೇಷನ್ ಫೋಟೋ ತೆಕ್ಕೊಂಡು ಆಮೇಲೆ ಮುಂದಿನ ಕೆಲಸಗಳನ್ನ ಮಾಡೋದು. ಇವಾಗ ಸೀದಾ ಮನೆಗೆ ಹೋಗಿ ಫಸ್ಟು ಇವತ್ತಿನ ಡೇ ಟ್ರಾನ್ಸ್ಫಾರ್ಮೇಷನ್ ಫೋಟೋ ತೆಕ್ಕೋಬೇಕು. ಯಾಕೆಂದರೆ ತಗೊಂಡಿಲ್ಲಿನ್ನು ಫೈನಲಿ 1.5 ಲೀಟ್ರ್ ನೀರು ಕುಡ್ದಂಗೆ ಆಯಿತು. ಇದು 1 ಲೀಟ್ರ್ ಬಾಟ್ಲಿ ಇದು ಖಾಲಿ. ಸೊ ಬೆಳಿಗ್ಗೆ ಅರ್ಧ ಲೀಟ್ರ್ ಬಿಸಿ ನೀರು ಸೇರಿಸಿದರೆ 1.5 ಲೀಟ್ರ್ ಇವತ್ತು ನೀರು ಕುಡ್ದಂಗೆ ಆಗಿದೆ. 4 ಲೀಟ್ರ್ ನೀರು ಕುಡಿಯೋದೈತಲ್ಲ, ಒಬ್ಬೊಬ್ಬರಿಗೆ ಭಾರಿ ಕಷ್ಟ ಆಗ್ತಿರುತ್ತೆ. ಯಾಕೆಂತಂದರೆ ಅವರು ನೀರೇ ಕುಡಿತಿರಲ್ಲ. ಸೊ ನಾವು ಜಾಸ್ತಿ ನೀರು ಕುಡಿತೀವಿ, ಅದಕ್ಕಾಗಿಯೇ ಬೇಗ ಇವತ್ತು 1 ಲೀಟ್ರು ಬಾಟ್ಲಿ ಖಾಲಿ ಬೆಳಗ್ಗೆನೆ. ಆಲ್ರೆಡಿ 10 ಗಂಟೆ ಒಳಗೇನೆಯ. ಸೊ ನೀವು ಬೆಳಗ್ಗೆ ಶೇಂಗಾ ಬೀಜ ತಿಂದ್ರಿ ಅಂದರೆ ಬೇಗ ನೀರು ಕುಡಿದು ಬಿಡ್ತೀರಾ. ನೀರು ಅನಿಸುತ್ತೆ. ಅದಕ್ಕಾಗಿಯೇ ಬೆಳಗ್ಗೆ ಶೇಂಗಾ ಬೀಜ ತಿಂದ್ರಿ ನೀರು ಹೆಂಗೆ ಎಳಿತಿತ್ತಂತ ನೋಡ್ರಿ. ಇದು ಡೇ 6ನ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಫೋಟೋ ಪ್ರೂಫ್ ಬೇಕಲ್ಲ, ಹಂಗಾಗಿ. ಸೊ ಇವತ್ತು ನಾನು ಬೆಳಗ್ಗೆ ಡೈರೆಕ್ಟು ಮುದ್ದೆ ಸಾಂಬಾರು, ಸೊಪ್ಪಿನ ಸಾರು, ಮುದ್ದೆ. ಇವಾಗ ಸಮಯ ಸರಿಯಾಗಿ 10:30. ಇವಾಗ ಲೈಬ್ರರಿಗೆ ಹೋಗ್ತಾ ಇದ್ದೀನಿ, ಏಕೆಂದರೆ ಬುಕ್ ತರಬೇಕಲ್ಲ, ಅದಕ್ಕಾಗಿಯೇ. ಡೈಲಿ 10 ಪೇಜಸ್ ಓದಬೇಕು. ಬರೀ ಬಾಟ್ನಿ ರೆಕಾರ್ಡ್ ಮುಗೀತು. ಸೊ ಹಂಗಾಗಿ ಫಸ್ಟು ಇವಾಗ ಹೋಗಿ ಬುಕ್ನ ತರಬೇಕು. ನಿಮ್ಮ ವಿಜಿಕೆ ಹಿಂಗಿದ್ದಾನೆ. ಇವತ್ತು ಸ್ವಲ್ಪ ಹುಷಾರಾಗಿದೆ. ಇವತ್ತು ಫುಲ್ ಹುಷಾರಿಲ್ದಂಗಾಗಿ ಮಖ ತೋರ್ಸೋಕ್ಕೆ ಆಗ್ದಲೇ ಉಲ್ಟಾ ಮಕ್ಕಂಬಿಟ್ಟದ್ ನೋಡ್ರಿ. ಕಮೆಂಟ್ ಹಾಕ್ರಿ ಹೋಗಿ. ಶೀತ ಆಗಿರೋತ್ತಿಗೆ ಫುಲ್ಲು ಒದ್ಕೊಂಬಿಟ್ಟನೆ ಹುಡುಗ. 11 ಗಂಟೆ ಆಗಿತ್ತು ಗುರು. 11 ಗಂಟೆಗೆ ಇವನಿನ್ನು ಅವಾಗಿನ್ನು ಮುಖ ತೊಳೆಯೋಕೆ ಹೋಗಿದ್ದ ಹುಡುಗ. ನಿಮ್ಮ ವಿಜಿಕೆ ಕೋಲ್ಗೇಟ್ ಪೇಸ್ಟಲ್ಲಿ ಉಪ್ಪು ಹಾಕಿ ತಿಕ್ತದನಲ್ಲ. ವಿಜಿಕೆ ಮನೆಯಿಂದ ನಾನು ಸೀದಾ ಬಂದಿದ್ದು ಲೈಬ್ರರಿಗೆ. ಸೀದಾ ಇವತ್ತು ಲೈಬ್ರರಿ ಬಂದೆ. ಲೈಬ್ರರಿ ಬಂದು 2 ಬುಕ್ಗಳನ್ನ ಆಲ್ರೆಡಿ ನಾನು ಸೆಲೆಕ್ಟ್ ಮಾಡಿಟ್ಟಿದ್ದೆ. 1 ವಾರದ ಮುಂಚೆನೆ ಬಂದಿದ್ದೆ. ಸೊ ಈ 2 ಬುಕ್ಗಳನ್ನ ನಾನು ಫಸ್ಟ್ ಇಲ್ಲಿಂದ ತಗೊಂಡೋದೆ. ಇದು ನಮ್ಮೂರಿನ ಲೈಬ್ರರಿ ನೋಡ್ತಿರ್ಬೋದು. ಈ 2 ಬುಕ್ಗಳದ ಎಲ್ಲ ಇನ್ಫಾರ್ಮೇಶನ್ ಬರ್ಸಿ ಈ 2 ಬುಕ್ಗಳನ್ನ ಫಸ್ಟ್ ತಗೊಂಡೋಗ್ಬೇಕು. ಸೊ 2 ಬುಕ್ಗಳನ್ನ ಆಲ್ರೆಡಿ ನಾನು ಸೆಲೆಕ್ಟ್ ಮಾಡಿದ್ದೆ. ಸತ್ಯ ಹೇಳಿದೆ ಅಂತ ಒಂದು, ಇನ್ನೊಂದು ನಮ್ಮ ದುರ್ಗಕ್ಕೆ ಸಂಬಂಧಪಟ್ಟಿರುವಂತ ಒಂದು ಬುಕ್. ಏನಕ್ಕೆ ಈ 2 ಬುಕ್ಗಳನ್ನ ತಗೊಂಡು ಅಂತಂದು ಮನೆಗೆ ಹೋಗಿ ಹೇಳ್ತೀನಿ. ಇವಾಗ ಇಲ್ಲಿ ಬೇಡ, ಮನೆಗೆ ಹೋಗಿ ಹೇಳ್ತೀನಿ. ಇವಾಗ ನಾನು 2 ಬುಕ್ ತಗೊಂಬಂದೆ ಲೈಬ್ರರಿಗೆ ಹೋಗಿ. ಜಸ್ಟ್ ಇವಾಗ ಇನ್ನೂ 2 ಬುಕ್ನ ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ವಿಜಿಕೆ ಮನೆಗೆ ಬಂದಿದ್ದ. ಯಾಕೆಂತಂದ್ರೆ ಇವತ್ತು ಕರೆಂಟ್ ಇರಲಿಲ್ಲ, ಅದಕ್ಕಾಗಿ ಖಾರ ರುಬ್ಬಿಸ್ಕೊಂಡು ಹೋಗೋಕ್ಕೆ ನಮ್ಮ ಮನೆಗೆ ಬಂದಿದ್ದ. ನೋಡ್ತಾ ಇರ್ಬೋದು ಇಲ್ಲಿ ವಿಜಿಕೆ ಬಂದವನೇ. ಅವನಿಗೆ ನಮ್ಮಮ್ಮ ಟೀ ಕೊಡ್ತು. ಟೀ ತಗೊಂಡೋಗಿ ಫಸ್ಟ್ ಅವನಿಗೆ ಕೊಟ್ಟೆ. ನಾನು ಟೀ ಕುಡಿಯಂಗಿಲ್ಲಲ್ಲಪ್ಪ, 75 ಡೇಸ್ ಹಾರ್ಡ್ ಚಾಲೆಂಜಲ್ಲಿ ಇದ್ದೀನಿ. ಅದಕ್ಕಾಗಿ ಅವನಿಗೆ ಒಂದು ಟೀ ಕೊಟ್ಟೆ. ಸ್ಪೆಷಲ್ ಟೀ ಕುಡಿಯಪ್ಪ ಅಣ್ಣ, ಕುಡೀರಿ ಬ್ರೋ, ಕುಡೀರಿ ಬ್ರೋ, ಇರ್ಲಿ ಕುಡೀರಿ. ಹಂಗೆ ಶಿವ ಅಂತ ಕುಡಿಯೋದು ಬೇಡ, ಹಂಗೆ ಕುಡೀರಿ. ಇವನು ಸೂರ್ಯವಂಶ ಪಿಕ್ಚರ್ ಅಲ್ಲಿ ಟವಲ್ ಹಾಕ್ಯಂಗ್ ಕುಡಿತಾರಲ್ಲ, ಶಿವ ಅಂತಂದು ಹಂಗೆ ಟೀ ಕುಡಿದು ಇವಾಗ ಸೀದಾ ಹೋಗ್ತಾವ್ ನೋಡ್ರಿ. ಟಾಟಾ ಹೇಳೋ. 11:55. ಇವತ್ತಿಂದ ಬುಕ್ ಓದ್ಬೇಕಲ್ಲ ಗುರು. ಅಂದರೆ ನಾನು 4-5 ದಿವಸ, ಅಂದರೆ ಇವತ್ತು ಡೇ 6. ಸೊ 5 ದಿವಸ ನಾನು ಬಾಟ್ನಿ ರೆಕಾರ್ಡ್ ಬರ್ದೆ. ಎಲ್ಲೈತೆ ನೋಡ್ರಿ ರೆಕಾರ್ಡು. ಸೊ ಆ ರೆಕಾರ್ಡ್ ಬರ್ದಿದ್ದು. ಇನ್ನು
ಇವತ್ತಿಂದ ಬುಕ್ ಓದಬೇಕಲ್ಲ, ಹಂಗಾಗಿ ಬರೀ ಅದು ಮುಗೀತದು. ಅದಕ್ಕಾಗಿನೇ ಇವತ್ತಿಂದ ಬುಕ್ ಓದಬೇಕು ಅಂತಂದು ನಮ್ಮೂರಲ್ಲಿರೋ ಲೈಬ್ರರಿಗೆ ಹೋಗಿ ಬುಕ್ ತಗೊಂಬಂದೆ. ಸೊ ಯಾಕೆ ಈ ಬುಕ್ನೇ ತಗೊಂಬಂದೆ, ಇವೆರಡು ಬುಕ್ಗಳು. ಸೊ ಇವೆರಡು ಬುಕ್ಕೇ ಯಾಕೆ ತಗೊಂಬಂದಪ್ಪ ಅಂತ ಕೇಳ್ತೀರಾ. ಅಲ್ಲಿ ತುಂಬ ಬುಕ್ಗಳಿದ್ವು, ಆದರೆ ನನಗಿಷ್ಟ ಆಗಿದ್ದಂದರೆ ಇವೆರಡು ಬುಕ್ಗಳು. ಸೊ ಭಾಳ ಬುಕ್ ಇದ್ದಾವೆ ನಮ್ಮೂರಲ್ಲಿ, ಅಂದರೆ ಅದರಲ್ಲಿ ಸ್ವಲ್ಪ ಕತೆ ಕಾದಂಬರಿ ಆ ಥರ ಟೈಪ್ ಬುಕ್ ಜಾಸ್ತಿ. ಸೊ ಅದರಲ್ಲಿ ನಾನು ಆಲ್ರೆಡಿ ಇದನ್ನು ಒಂದು ವಾರದ ಇಂಚೆನೇ ಹೋಗಿ ಹುಡುಕಿ ಒಂದು ಸೈಡ್ ಇಟ್ಟು ಬಂದಿದ್ದೆ. ಯಾಕೆ ಇದೇ ಬುಕ್ಕೆ ತಗೊಂಡೆ ಅಂತ ಕೇಳ್ತೀರಾ. ಈ ಬುಕ್ಕಿನ ಟೈಟ್ಲ್ ನೋಡ್ರಿ, ಸತ್ಯ ಎಲ್ಲಿದೆ ಅಂತಲೇ ಹಾಕ್ಬಿಟ್ಟವ್ರೆ. ಸೊ ಈ ಒಂದು ಬುಕ್ಕಲ್ಲಿ ಏನೋ ಒಂಥರ ಡಿಫ್ರೆಂಟ್ ಆಗೈತೆ ಅಂತ ಅನ್ನಿಸ್ತು ನನಗೆ. ಸೊ ಹಂಗಾಗಿ ಈ ಬುಕ್ನ ತಗೊಂಡೆ. ಸತ್ಯ ಎಲ್ಲಿದೆ, ಸಿದ್ಧಾರ್ಥ ವಾರ್ಡನ್ನವರ ಬುಕ್ಕು. ಸೊ ಆಧ್ಯಾತ್ಮ, ವ್ಯಕ್ತಿ ವಿಕಸನ, ರಾಜಕೀಯ, ಈ 3 ವಿಷಯಗಳ ಬಗ್ಗೆ ಈ ಬುಕ್ಕಲ್ಲಿ ಇದೆಯಂತೆ. ನೋಡೋಣ. ಸೊ ಈ ಬುಕ್ನ ಓದಿ ಅದರ ಒಂದು ಅರ್ಥಗಳನ್ನ ಹೇಳ್ತೀನಿ, ಏನೇನಿದೆ ಈ ಬುಕ್ಕಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡೋಣ. ನಾನು ಡೈಲಿ 10 ಪೇಜ್ ಓದಬೇಕಲ್ಲ. ಸೊ ಅದರ ಜೊತೆಗೆ ನಿಮಗೂ ಕೂಡ 10 ಪೇಜಲ್ಲಿ ಏನಿತ್ತು ಅನ್ನೋದನ್ನ ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ. ಮತ್ತು ಚಿತ್ರದುರ್ಗ ಜಿಲ್ಲಾ ದರ್ಶನ, ನಮ್ಮ ದುರ್ಗದಲ್ಲಿದ್ದು ದುರ್ಗದ ಬಗ್ಗೆ ತಿಳ್ಕೊಬೇಕನ್ನಿಸ್ತು. ಹಂಗಾಗಿ ಈ ಬುಕ್ ನನಗೆ ಕಣ್ಣಿಗೆ ಕಾಣಿಸ್ತು, ಹಂಗಾಗಿ ಈ ಒಂದು ಬುಕ್ನ ಇನ್ನು ನಮ್ಮ ದುರ್ಗದ ಕಲ್ಲಿನ ಕೋಟೆಯಲ್ಲಿರುವಂಥದ್ದು ಇದು. ಸೊ ಈ ಫೋಟೋ, ಸೊ ಈ ಆಲ್ಮೋಸ್ಟ್ ಆಲ್ ನಮ್ಮ ದುರ್ಗದ ಬಗ್ಗೆ ಎಲ್ಲ ಈ ಬುಕ್ಕಲ್ಲಿದೆ. ಸೊ ಚಿತ್ರದುರ್ಗ ಜಿಲ್ಲಾ ದರ್ಶನ, ಸೊ ಈ ಬುಕ್ನ ಕೂಡ ನಾನು ತಗೊಂಡು ಬಂದೆ. ಸೊ ಈ 2 ಬುಕ್ಗಳನ್ನ ನಾನು ತಗೊಂಡು ಬಂದಿದ್ದೀನಿ ಫೈನಲಿ. ಸೊ 2 ಬುಕ್ಗಳಲ್ಲಿ ಡೈಲಿ ಫಸ್ಟು ಈ ಬುಕ್ ಓದಬೇಕಂತಿದ್ದೀನಿ, ಸತ್ಯ ಎಲ್ಲಿದೆ. ಸೊ ಇದನ್ನು ಫಸ್ಟು ಡೈಲಿ 10 ಪೇಜ್ ಓದಬೇಕಲ್ಲ. ಫಸ್ಟು ಈ ಬುಕ್ಕಿನ ಎಷ್ಟು ಪುಟಗಳಿದಾವಪ್ಪ ಅಂತ, ಇದರಲ್ಲಿ 257 ಪೇಜ್ ಅದಾವೆ, 257 ಪೇಜು. ಸೊ 257 ಪೇಜನ್ನ ಡೈಲಿ 10 ಪೇಜ್ ಓದಿದ್ರು ಕಮ್ಮಿ ಅಂದರೆ 1 ತಿಂಗಳು ಬರೀ ಇದನ್ನೇ ಓದ್ಬೋದು ಗುರು. ಸತ್ಯ ಎಲ್ಲಿದೆ ಡೈಲಿ 10 ಪೇಜು ಈ ಬುಕ್ನ ಓದಬೇಕಂತಿದ್ದೀನಿ. ಅದಾದಮೇಲೆ ನಮ್ಮ ದುರ್ಗದ ಬುಕ್ಕಿಗೆ ಕೈ ಹಾಕೋಣ. ಸೊ ಇದ್ರ ಬಗ್ಗೆ ವಿಡಿಯೋಸ್ ಮಾಡೋದಂತೆ. ಇದರಲ್ಲಿರೋದನ್ನೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡು ಆ ಜಾಗಗಳಿಗೆ ಹೋಗಿ ನಾನೇ ಒಂದು ಖುದ್ದಾಗಿ ಡಿಫ್ರೆಂಟ್ ಆಗಿರುವಂಥ ಒಂದು ನೀಟಾಗಿ ಡೀಟೇಲ್ಡ್ ವಿಡಿಯೋ ಮಾಡ್ಬೇಕಂತಿದ್ದೀನಿ. ಸೊ ಇದು ನೆಕ್ಸ್ಟ್ ಪ್ಲ್ಯಾನು ನಂದು. ಫಸ್ಟು ಇದನ್ನು ಬುಕ್ ಓದಿ ಮುಗಿಸೋಣ, ಇದರಿಂದ ಸ್ವಲ್ಪ ನಾಲೆಡ್ಜ್ ತಿಳ್ಕೊಳ್ಳೋಣ. ಇದೇನಿದು ಸತ್ಯ ಎಲ್ಲಿದೆ ಅಂತ ಹಾಕ್ಬಿಟ್ಟವ್ರಲ್ಲ, ಆ ಟೈಟ್ಲೇ ಒಂಥರ ಡಿಫ್ರೆಂಟ್ ಆಗಿದೆ ಗುರು. ಓದೋರಿಗೆ ಏನಪ್ಪ ಇದು ಸತ್ಯ ಎಲ್ಲಿದೆ ಅಂತ ಹಾಕೋರಲ್ಲ ಅಂತ ಅನಿಸ್ಬಿಡುತ್ತೆ. ನೋಡೋಣ, ಈ ಬುಕ್ನ ಓದಿ ಅದರ ಅರ್ಥಗಳನ್ನ ನಿಮಗೂ ಕೂಡ ಬ್ರೀಫಾಗಿ ಹೇಳ್ತೀನಿ 10 ಪೇಜಲ್ಲಿ ಏನಿದೆ ಅಂತಂದು. ಸೊ ಫೈನಲಿ 2 ಬುಕ್ನ ಸೆಲೆಕ್ಟ್ ಮಾಡಿದ್ದಾಯ್ತು ಇವತ್ತು. ಈ ಬುಕ್ ಸೈಡಿಗೆ ಇಟ್ಬಿಡೋಣ, ಅಂದರೆ ಇದನ್ನು ಕೂಡ ಓದ್ತೀನಿ ನೆಕ್ಸ್ಟ್ ಇದು. ಸೊ ಫಸ್ಟು ಈ ಬುಕ್ನ ತಗೊಂಡು ಇವತ್ತಿಂದ ಸ್ಟಾರ್ಟ್ ಮಾಡೋಣ. ಅಂದರೆ ಇವಾಗ ಓದಲ್ಲ, ಇವಾಗ ಸ್ವಲ್ಪ ಎಡಿಟಿಂಗ್ ಐತೆ, ಆ ಎಡಿಟಿಂಗ್ ಎಲ್ಲ ಮುಗಿಸಿ ಸಾಯಂಕಾಲ ಕೂತ್ಕೊಳ್ಳೋಣ ಈ ಬುಕ್ನ ಓದೋದಕ್ಕೆ. ಡೈಲಿ 10 ಪೇಜ್ ಓದಲೇಬೇಕಲ್ಲಪ್ಪ ರೂಲ್ಸ್ ಪ್ರಕಾರ, ಅದಕ್ಕಾಗಿನೇ ಗೇಮಿಂಗ್ದು ವಿಡಿಯೋ ಮಾಡಬೇಕಂತಂದು ರೆಡಿ ಮಾಡ್ಕೊತಿದ್ದೀನಿ. ಸೊ ನಾಳೆಯಿಂದ ಬರುತ್ತೆ ವಿಡಿಯೋ. ಸೊ ಇವಾಗ ತಾನೇ 1 ಲೀಟ್ರು ಖಾಲಿ ಮಾಡಿದ್ದೀನಿ ಇಷ್ಟೊತ್ತಿಗೆ. ಸೊ ಇವಾಗ ಸಮಯ 2:15. ಇವಾಗ 2.5 ಲೀಟ್ರ್ ನೀರು ಕುಡ್ದಂಗೆ ಆಯಿತು. ಇನ್ನೂ 1.5 ಲೀಟ್ರು ನೀರು ಕುಡಿಯೋದು ಬಾಕಿ ಇದೆ. ಇವತ್ತಿನ ಮಧ್ಯಾಹ್ನದ ಡಯಟು ವಾಂಗಿಬಾತು. ಇವಾಗ ಸಮಯ 2:45. ವಾಂಗಿಬಾತ್ ತಿಂದು 3:15ಗೆ ಸೀದಾ ನಾನು ತೋಟಕ್ಕೆ ಹೊರಟೆ. ಯಾಕೆಂದರೆ ಊಟ ತಗೊಂಡು ಇವತ್ತು ನಮ್ಮ ಅಪ್ಪಾಜಿ ಹೊಲದಲ್ಲಿ ತೆಂಗಿನ ಗಿಡ ಇಡ್ತೀನಿ ಅಂತಂದು ಗುಂಡಿ ಹೊಡಿತಿದ್ರು. ಹಂಗಾಗಿ ಊಟ ತಗೊಂಡು ಸೀದಾ ಹೊರಟಿದ್ದು. ಮಕ್ಕದ ಮೇಲೆಲ್ಲ ಫುಲ್ಲು ಪಿಂಪಲ್ಸ್ ಆಗ್ಬಿಟ್ಟವೆ. ಹಂಗಾಗಿ ಸ್ವಲ್ಪ ಜಾಸ್ತಿ ಕಲೆ ಗಿಲೆ ಎಲ್ಲ ಆಗಿದ್ದರಿಂದ ನಾನು ಆಲುವೇರಾ ಹಚ್ಕೋಬೇಕಂತ ಆಲುವೇರಾನ ಕಿದ್ಕೊಂತಿದ್ದೀನಿ. ಫೈನಲಿ ಆಲುವೇರಾನ ಕಿದ್ಕೊಂಡೆ. ಸೊ ಸ್ವಲ್ಪ ಆಲುವೇರಾ ಕಿದ್ಕೊಂಡು ಇಲ್ಲಿಂದ ಸೀದಾ ಹೋಗಿ ಇದನ್ನು ಮುಖಕ್ಕೆ ಅಪ್ಲೈ ಮಾಡಬೇಕು. ಅದು ಇದು ಕಾಸ್ಮೆಟಿಕ್ಸು ಅದು ಇದು ಎಲ್ಲ ಆಯಿಂಟ್ಮೆಂಟ್ ಎಲ್ಲ ಹಚ್ಚಲ್ಲ ಗುರು. ಸೊ ಏನಿದ್ರು ನ್ಯಾಚುರಲ್ ಆಗಿ ಸ್ವಲ್ಪ ಆಲುವೇರಾ ಹಚ್ಕೊಳ್ಳೋಣ. ಜಸ್ಟ್ ಆಲುವೇರಾನ ಹಚ್ಕೊಂಡು ಇವಾಗ ಸೀದಾ ಮನೆ ಕಡೆಗೆ ಹೋಗಬೇಕು. ಫೈನಲಿ 4:15 ಟೈಮು. ಇವಾಗ ಮತ್ತೊಂದು ಬಾಟ್ಲು ಕುಡ್ದಿದ್ದಾಯಿತು. ಇಲ್ಲಿಗೆ 3.5 ಲೀಟ್ರು ನೀರು ಕುಡ್ದಂಗೆ ಆಯ್ತು ಗುರು ಇವತ್ತು. ಸೊ ಇನ್ನೊಂದು ಬಾಟ್ಲು ಇದರಲ್ಲಿ ಕುಡಿದು ಬಿಟ್ಟರೆ 4.5 ಲೀಟ್ರ್ ಆಗುತ್ತೆ. ಅಂದರೆ ಟಾರ್ಗೆಟ್ ಇರೋದು 4 ಲೀಟ್ರು. ಸೊ ರೂಲ್ಸ್ ಪ್ರಕಾರ 4 ಲೀಟ್ರ್ ಕುಡಿಬೇಕು. ಇನ್ನೊಂದು ಲೀಟ್ರ್ ಇನ್ನೇ ರಾತ್ರಿವರೆಗೂ ಟೈಮ್ ಐತೆ, ಇನ್ನೊಂದು ಲೀಟ್ರು ಕುಡಿದ್ರೆ ಆಗುತ್ತೆ. ಸಂಜೆ 6 ಗಂಟೆ. ವ್ಯೂ ನೋಡ್ರಿ ಹೆಂಗೈತೆ ಇವತ್ತು. ಕೇಸರಿ ಆಗಿಬಿಟ್ಟೈತೆ ಮೇಲೆ ಸ್ಕೈ. ಏನು ಬ್ಯೂಟಿಫುಲ್ ಐತೆ ನೋಡ್ರಿ ಗೆಳೆಯರೆ. ಸೊ ನಾನು ಸಂಜೆ ಹಿಂಗೆ ಹೊರಗೆ ಬಂದೆ. ಸೊ ಒಳಗೆ ಗೇಮಿಂಗ್ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೆ. ಸೊ ನೋಡೋಣ ಅಂತ ಹಿಂಗೆ ಹೊರಗೆ ಬಂದೆ. ಏನು ಸಖತ್ತಾಗೈತೆ ನೋಡ್ರಿ ಫುಲ್ ಆ ಕಡೆ ಫುಲ್ ಬ್ಲೂ ಐತೆ. ಹಿಂಗೆ ಮೇಲೆ ಬಂದರೆ ಈ ಕಡೆ ಎಲ್ಲ ಆರೆಂಜ್ ಐತೆ. ನೋಡ್ರಿ ಹೆಂಗೈತೆ, ಮಸ್ತ್ ಐತಲ್ಲ. ಗೇಮಿಂಗ್ ವಿಡಿಯೋ ಮಾಡಿರಿ ಅಂತ ಕೇಳ್ತಿದ್ದೀರಲ್ಲ, ನಾಳೆಯಿಂದ ಬರುತ್ತೆ ಗೇಮಿಂಗ್ ವಿಡಿಯೋ. ನೋಡ್ರಿ ಈ ಕಡೆಯಿಂದ
ಕೇಸರಿ ಕಲರು ಹೆಂಗೆ ಬೀಳ್ತೈತೆ ಅಂತ. ಅದೇನು ಲೈಟ್ ಅಲ್ಲ ಗುರು, ಮೇಲಿಂದ ನ್ಯಾಚುರಲ್ ಲೈಟ್ ಅದು. ಯಾವುದೇ ರೀತಿ ಮತ್ತೆ ಬಲ್ಪ್ ಗಿಲ್ಪ್ ಹಾಕ್ಯಾನಪ್ಪ, ಮೇಲಿಂದ ಬಲ್ಪ್ ಗಿಲ್ಪನ ಅಂದ್ಕೊಬೇಡ್ರಿ. ನೋಡಿರಿ, ಈ ಕಡೆ ಬ್ಲೂ ಐತಿ, ಈ ಕಡೆಗೆ ಆರೆಂಜ್ ಐತಿ. ಎಷ್ಟು ಸಖತ್ತಾಗೈತಿ ನೋಡಿರಿ ವ್ಯೂ. ಮೇಲೆ ಆರೆಂಜ್ ಕಲರ್ ವ್ಯೂ ಮಾತ್ರ ಮಸ್ತ್ ಐತೆ ನೋಡಿರಿ. ಒಂದು ಸೈಡಿಗೆ ಆರೆಂಜ್ ಹಂಗೆ ಹೊಡಿತೈತೆ, ಮಸ್ತ್ ಐತೆ ನೋಡಿರಿ. ಹಿಂಗೆ ನಿಂತ್ಕೊಂಡ್ರೆ ಕರೆಕ್ಟಾಗಿ ಆರೆಂಜ್ ಕಲರ್ ಕಾಣಿಸ್ತೈತೆ ನನ್ನ ಮುಖ, ಆ ಥರ ಕಾಣಿಸ್ತೈತೆ. ಅಂದರೆ ಎಷ್ಟು ಮಸ್ತ್ ಐತೆ ನೋಡಿರಿ ವ್ಯೂ ಮಾತ್ರ ಸಖತ್ತಾಗೈತೆ. ಸಂಜೆ 6:15 ಈಗ, ಸಮಯ ರಾತ್ರಿ 8:15. ಇಷ್ಟೊತ್ತಾದರೂ ಇನ್ನೂ ಓದಿಲ್ಲ. 10 ಪೇಜ್ ಓದಬೇಕಲ್ಲ, ಅದು ಒಂದೇ ಉಳಿದಿರೋದು. ಡೈಲಿ ಬರೀ ಆ ಓದೋದೇ ಲಾಸ್ಟ್ಗೆ ಉಳ್ಕೊಳುತ್ತೆ. ಇನ್ನು ಉಳಿಕೆದ್ದೆಲ್ಲ ಮಾಡಿರ್ತೀನಿ, ಎಡಿಟ್ ಮಾಡಿರ್ತೀನಿ, ಎಲ್ಲ ಮಾಡಿರ್ತೀನಿ, ಆದರೆ ಆ ಓದ್ಕೊಳ್ಳೋದೊಂದೇ ಉಳಿತೈತೆ. ಸೊ ಇದೊಂದೇ ನಮ್ಮ ಸ್ಟೂಡೆಂಟ್ಗಳಿಗೆ ದೊಡ್ಡ ಪ್ರಾಬ್ಲಮ್ಮು, ಓದೋದೊಂದು ಬಿಟ್ಟು ಇನ್ನು ಉಳಿಕೆದೆಲ್ಲ ಮಾಡಿರ್ತೀವಿ. ಸೊ ಹಂಗಾಗಿ ಇವಾಗ ಓದ್ಕೋಬೇಕು. ಈ ಒಂದು ಬುಕ್ನ ಕೂಡ ತಂದಿದ್ದೀನಿ, ಹೋಗಿ ಇವತ್ತು ಲೈಬ್ರರಿಗೆ ಹೋಗಿ ಬುಕ್ ಕೂಡ ತಂದೆ. ಇದು ಲಾಸ್ಟ್, ಇದನ್ನು ಕುಡಿದ್ರೆ 4 ಲೀಟ್ರ್ ಏನು 4.25 ಲೀಟ್ರ್ ಆಗುತ್ತೆ. ಸೊ ಈ ಥರದ ಬಾಟ್ಲಾಗ 4 ಲೀಟ್ರ್ ಕುಡ್ದಂಗೆ ಆಯ್ತು ಇವತ್ತು. ಫೈನಲಿ ರಾತ್ರಿ 8:15ಗೆ ನಾನು ಇವಾಗ ಈ ಬುಕ್ನ ಓದೋಕ್ಕೆ ಶುರು ಮಾಡಬೇಕು. ಯಾವುದಪ್ಪ ಬುಕ್ಕು ಅಂತಂದರೆ ಸತ್ಯ ಎಲ್ಲಿದೆ. ಸೊ ನ್ಯಾಯ ಎಲ್ಲಿದೆ ಅಂತ ಒಂದು ಹಾಡೈತಲ್ಲ, ಹಂಗೆ ಇದು ಸತ್ಯ ಎಲ್ಲಿದೆ ಅಂತಂದು ಬುಕ್ಕಿನ ಟೈಟ್ಲು. ಈ ಟೈಟ್ಲು ನೋಡಿ ನಾನು ಈ ಬುಕ್ ತಂದಿದ್ದು. ಸೊ ಬುಕ್ ಏನು ಇದೆ ಈ ಬುಕ್ಕಲ್ಲಿ ಅಂತ ಓದಿ ನಿಮಗೂ ಹೇಳ್ತೀನಿ. ಸೊ ಇವಾಗ 8:15 ಆಗಿದೆ ರಾತ್ರಿ. ಇದನ್ನೊಂದು 10 ಪೇಜ್ ಓದೋಕ್ಕೆ 1 ಗಂಟೆ ಸಾಕು. 1 ಗಂಟೆ ಏನಕ್ಕೆ, ಒಂದು ಅರ್ಧ ಗಂಟೆ 3/4 ಗಂಟೆ ಸಾಕು. ನೋಡೋಣ, ಓದಾದ್ಮೇಲೆ ಹೇಳ್ತೀನಿ ಎಷ್ಟು ಗಂಟೆ ಆಯಿತು ಅಂತಂದು. ಇವಾಗ ರೀಡ್ ಮಾಡೋಕ್ಕೆ ಶುರು ಮಾಡುವ. A few moments later. ಸಮಯ ರಾತ್ರಿ 9:15. ಇವಾಗ ಈ ಒಂದು ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತಿನ ಎಲ್ಲ ಟಾಸ್ಕ್ಗಳು ಕೂಡ ಕಂಪ್ಲೀಟ್ ಆಗಿದೆ. ಅಂದರೆ ಇವಾಗ ಮೊದಲನೇ ಟಾಸ್ಕು ಫೋಟೋ ತಗೊಳ್ಳೋದು ಕೂಡ ಮುಗೀತು. ಆಮೇಲೆ ಡಯಟು ಕೂಡ ಅಷ್ಟೇ, ಎಲ್ಲೂ ಔಟ್ಸೈಡ್ ತಿಂದಿಲ್ಲ, ಮತ್ತು ಫಾಸ್ಟ್ ಫುಡ್ ತಿಂದಿಲ್ಲ, ಮತ್ತು ಮನೆ ಊಟ ಪ್ರೂಫ್ ಕೂಡ ಹಾಕಿದ್ದೀನಿ. ಸೊ ಗೆಳೆಯರೆ, ಮತ್ತು ಈ ಒಂದು 10 ಪೇಜ್ ಓದಿದಿತ್ತಲ್ಲ, 10 ಪೇಜ್ ಓದುವಂಥ ಟಾಸ್ಕು ಜಸ್ಟ್ ಇವಾಗಿನ್ನೂ ಕಂಪ್ಲೀಟ್ ಮಾಡಿದೆ. ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಬುಕ್ಕು. ಸೊ ಮೊದಲನೇ 10 ಪುಟವನ್ನು ನಾನು ಜಸ್ಟ್ ಇವಾಗಿನ್ನೂ ಓದಿ ಮುಗಿಸಿದೆ. ಸೊ ಓದಿ ಮುಗಿಸಿದೆ ಅನ್ನೋಕ್ಕೆ ತುಂಬ ವಿಷಯಗಳಿದಾವೆ ಇದರಲ್ಲಿ ತಿಳ್ಕೊಳ್ಳೋಕ್ಕೆ. ಸೊ ಈ ಒಂದು ಬುಕ್ನ ರೈಟ್ರು ಹೆಸರು ಏನಪ್ಪ ಅಂತಂದರೆ ಸಿದ್ಧಾರ್ಥ ವಾಡೆನ್ನವರ ಅಂತ. ಸಿದ್ಧಾರ್ಥ ವಾಡೆನ್ನವರ. ಸೊ ಇವರು ಕಾಮರ್ಸ್ ಸ್ಟೂಡೆಂಟ್ ಆಗಿರ್ತಾರೆ. ಸೊ ಕಾಮರ್ಸ್ನಲ್ಲಿ PhD ಮಾಡಬೇಕು ಅನ್ನೋದು ಇವರ ಒಂದು ದೊಡ್ಡ ಆಸೆ. ಆದರೆ ಇವ್ರಿಗೆ PhD ಮಾಡೋಕ್ಕಾಗಲ್ಲ. ಸೊ ಈ ಒಂದು ನನ್ನ ಮಾತು ಅಂತಂದು ಫಸ್ಟ್ಗೆ ಕೊಟ್ಟವ್ರೆ. ಸೊ ಅದರಲ್ಲಿ ಅವ್ರು ಫಸ್ಟ್ಗೆ ಅವರು ಬದಿರೋದ್ರಲ್ಲಿ ಅವರು ಕಾಮರ್ಸ್ ಓದಂಥವ್ರು. ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ತಾರೆ. ಒಂದು ಸಕ್ಕರೆ ಫ್ಯಾಕ್ಟ್ರಿಯಲ್ಲಿ ಒಂದು ಕೆಲಸ ಸಿಗುತ್ತೆ, ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ತಾರೆ. ಸೊ ಅವರು ಕೆಲಸ ಮಾಡ್ತಾ ಮಾಡ್ತಾ ಅವ್ರ ಕಂಪ್ನಿ ತುಂಬ ಫೇಮಸ್ ಆಗುತ್ತೆ, ತುಂಬ ಒಂದು ಅತ್ಯುನ್ನತ ಲೆಕ್ಕಕ್ಕೆ ಹೋಗುತ್ತೆ ಅಂತ ಹೇಳ್ಬೋದು. ಅವರು ಈ ಬುಕ್ನ ಬರೆಯುವಂಥ ಸಮಯದಲ್ಲಿ, ಅಂದರೆ ಈ ಬುಕ್ನ ಏನಕ್ಕೆ ಬರೀತಾರೆ ಅಂದರೆ ಬುಕ್ ಬರಿಬೇಕಂತ ಅವ್ರ ಮನಸ್ಸಲ್ಲಿ ಬರುತ್ತೆ. ಆವಾಗ ಅವರು ಅತ್ಯುನ್ನತ ಹುದ್ದೆಯಲ್ಲಿದ್ದರು, ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ರು ಕೂಡ ಒಂದು ಬುಕ್ ಬರಿಬೇಕಂತ ಅವ್ರ ಮನಸ್ಸಲ್ಲಿ ಬರುತ್ತೆ. ಸೊ ಬುಕ್ ಬರಿಬೇಕಂತಲೇ ಅಲ್ಲ, ಒಟ್ಟಿನಲ್ಲಿ ಏನಾದರೂ ಒಂದು ಬರಿಬೇಕಂತ ಅವ್ರ ಮನಸ್ಸಲ್ಲಿ ಬರುತ್ತೆ. ಸೊ ಅವಾಗ ಏನು ಮಾಡೋಣ ಅಂತ ಅವ್ರು ನೋಡಿದಾಗ ಅವರು ತುಂಬ ಅಧ್ಯಯನ ಮಾಡಬೇಕಾಗುತ್ತೆ. ಸೊ 5ರಿಂದ 6 ಗಂಟೆ ಕಾಲ ಅವರು TV ನೋಡೋದನ್ನು, ಪೇಪರ್ ಓದೋದನ್ನು ಎಲ್ಲ ಬಿಡ್ತಾರೆ. ಮತ್ತು ಪ್ರಸಿದ್ಧ ಭಾಷಣಕಾರರ ಒಂದು ಭಾಷಣಗಳನ್ನು ಕೇಳ್ತಾರೆ. ಮತ್ತು ಗೂಗಲಲ್ಲಿ ಸರ್ಚ್ ಮಾಡ್ತಾರೆ, ಪ್ರಸಿದ್ಧ ಬರಹಗಾರರ ಪುಸ್ತಕಗಳನ್ನು ಖರೀದಿಸಿದೆ. ಸೊ ಪ್ರಸಿದ್ಧ ಬರಹಗಾರರ ಪುಸ್ತಕಗಳನ್ನು ಕೂಡ ಖರೀದಿಸ್ತಾರೆ. ಸೊ ಒಟ್ಟಿನಲ್ಲಿ ಫುಲ್ ಓದ್ಕೊಂತಾರೆ, ಏನೇನು ಬೇಕು ಎಲ್ಲ ಕೂಡ ಅಧ್ಯಯನ ಮಾಡ್ತಾರೆ. ಮತ್ತು ಅವರು ಎಲ್ಲ ಒಂದು ಕುರಾನು, ಬೈಬಲ್ಲು, ಭಗವದ್ಗೀತೆ, ಮಹಾಭಾರತ, ರಾಮಾಯಣ ಎಲ್ಲ ಸುಮಾರು 11 ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಿದೆ ಅಂತ ಬರೆದವರು ಅವರು. ಸುಮಾರು ತುಂಬ ಅಧ್ಯಯನ ಮಾಡಿದರೆ, ಅಧ್ಯಯನ ಮಾಡಿ ಕೊನೆಗೆ ಅವರು ಒಂದಿಷ್ಟು ವಿಚಾರಗಳ ಬಗ್ಗೆ ತುಂಬ ಡೀಪಾಗಿ ಅಧ್ಯಯನ ಮಾಡಿದ್ದಾರೆ. ಸೊ ಯಾವುದಪ್ಪ ಅಂತಂದರೆ ರಾಜಕೀಯ. ಸೊ ರಾಜಕೀಯ ವಿಷಯಗಳ ಬಗ್ಗೆನೇ ಈ ಬುಕ್ಕಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿರೋದು. ಸೊ ರಾಜಕೀಯದ ಬಗ್ಗೆ ಒಂದು ಬುಕ್ ಬರೀತಾರೆ. ಯಾವುದಪ್ಪ ಬುಕ್ ಅಂತಂದರೆ ಸೊ ಬಲಿಷ್ಠ ನಾಯಕತ್ವ ರೂಪಿಸಿಕೊಳ್ಳಲು ಪೀಪಲ್ಸ್ ಚಾಣಕ್ಯ ಅಂತ ಒಂದು ಬುಕ್ನ ಅವರು ಪಬ್ಲಿಷ್ ಮಾಡ್ತಾರೆ 2018ರಲ್ಲಿ. ಸುಮಾರು 10,000ಕ್ಕಿಂತ ಜಾಸ್ತಿ ಪ್ರತಿಗಳು ಮಾರಾಟವಾಗಿದ್ದಾವಂತೆ. ಸೊ ಈ ಒಂದು ಬುಕ್ಕಲ್ಲಿ ಈ ಒಂದು ಏನಪ್ಪ ಇದರ ಒಂದು ಥೀಮ್ ಅಂತಂದರೆ
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಯಕತ್ವ ಪಡೆಯಲು ಯಾವ ತಂತ್ರಗಳನ್ನು ಅಳವಡಿಸಿಕೊಳ್ಳಬೇಕು. ಸೊ ಈ ಥೀಮ್ ಮೇಲೆ ಈ ಬುಕ್ ಇರುವಂಥದ್ದು. ಇನ್ನು ಮುಂದಕ್ಕೆ ಇವರ ಪೀಪಲ್ಸ್ ಚಾಣಕ್ಯ ಬುಕ್ ಇನ್ನು ಪೂರ್ತಿ ಅವರು ಮುಗಿದಿರಲ್ಲ, ಪೂರ್ತಿ ಬರೆದು ಮುಗಿಸಿರಲ್ಲ. ಅವಾಗ ಅವರ ಫ್ರೆಂಡ್ ಮಲ್ಲಿಕಾರ್ಜುನ ಹೆಗ್ಗಳಗೆ ಅನ್ನೋರು ಬರ್ತಾರೆ. ಸೊ ಅವರು ಇಸ್ಕೊಂಡು ಹೋದಾಗ ಅವ್ರಿಗೆ ಏನೋ ಒಂದು ಸ್ವಲ್ಪ ಇಷ್ಟ ಆಗುತ್ತೆ, ಅದನ್ನು ಅವರು ವಿಶ್ವವಾಣಿ ಪತ್ರಿಕೆ ಅಂತ ಇರುತ್ತೆ, ಆ ವಿಶ್ವವಾಣಿ ಪತ್ರಿಕೆಗೆ ಕಳಿಸ್ತಾರೆ. ಅದು ಪಬ್ಲಿಷ್ ಆಗಿಬಿಡುತ್ತೆ. ಪಬ್ಲಿಷ್ ಆದಾಗ ಇವರಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಸೊ ದಿಲ್ ಖುಷಿಯಾಗಿ ಸೊ ಅವರು ಶ್ರೀಯುತ ವಿಶ್ವೇಶ್ವರ ಭಟ್ ಅವರಿಗೆ ಧನ್ಯವಾದ ಹೇಳಲು ಫೋನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೊತಾರೆ. ಹೆಂಗೆಂಗೋ ಮಾಡಿ ಫೋನ್ ನಂಬರ್ನ ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ನಾನು ನಿಮ್ಮೊಂದೊಂದು ಸತಿ ಭೇಟಿ ಆಗಬೇಕಂತ ಕೇಳ್ತಾರೆ. ಆಯಿತು ಬನ್ನಿ ಅಂತ ಹೇಳ್ತಾರೆ. ಸೊ ಭೇಟಿ ಆದಮೇಲೆ ಲೇಖಕರು ಮತ್ತು ಶ್ರೀಯುತ ವಿಶ್ವೇಶ್ವರ ಭಟ್ ಇವರು ಭೇಟಿ ಆದಮೇಲೆ ಅವಾಗ ಅವರು ನಮ್ಮ ಈ ಬುಕ್ ಬರೆದಂಥ ಲೇಖಕರಿಗೆ ಹೇಳ್ತಾರೆ, ತುಂಬ ಚೆನ್ನಾಗಿ ಬರೆದಿದ್ದೀರಾ, ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ. ಆದರೆ ಇವರು ಏನರ ಬಗ್ಗೆ ಕಂಟಿನ್ಯೂ ಮಾಡೋದು ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಿಮಗೆ ಇಷ್ಟ ಇರುವಂಥ ಒಂದು ವಿಷಯಗಳ ಮೇಲೆ ಬರೀರಿ ಮತ್ತು ರಾಜಕೀಯ ವಿಷಯಗಳ ಮೇಲೆ ಹೆಚ್ಚಾಗಿ ಬರೀರಿ ಅಂತ. ಸೊ ಆವಾಗಿಂದ ಇವರು ಈ ಒಂದು ಪುಸ್ತಕಗಳನ್ನು ಬರೆಯೋಕೆ ಶುರು ಮಾಡಿರೋದು. ಇಲ್ಲಿ ಒಂದು ಸೈಡಲ್ಲಿ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ನೋಡ್ರಿ. ಸೊ ಇವರು ಫಸ್ಟ್ ಪೇಜಲ್ಲಿ ಅಂದರೆ ಫಸ್ಟ್ನೇ ಪೇಜಲ್ಲೇ ಒಂದು ಸ್ವಲ್ಪ ಸಖತ್ತಾಗಿ ಕೊಟ್ಟವ್ರೆ ಲೈನ್ಸು. ಇದನ್ನ ಒಂದ್ಸತಿ ಓದ್ತೀನಿ. ಇದ್ರ ಬಗ್ಗೆನೇ 9 ಪೇಜ್ ಎಕ್ಸ್ಪ್ಲನೇಷನ್ ಐತೆ. ಸೊ ಅದನ್ನು ನಾನು ಇವಾಗ ಡೀಟೇಲ್ ಆಗಿ ಹೇಳಕ್ಕೆ ಹೋಗಲ್ಲ, ಇಷ್ಟು ಹೇಳ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಇದು ಯಾರಿಗಪ್ಪ ಹೇಳಿರೋದಂತಂದರೆ ಇವಾಗ ರಾಜಕೀಯ ನಾಯಕರುಗಳಿಗೆ ಮತ್ತು ಬಡವರಿಗೆ, ಸೊ ಕೂಲಿ ಕಾರ್ಮಿಕರಿಗೆ, ಕೂಲಿ ಮಾಡ್ಕೊಂಡು ಬದುಕ್ತಿರ್ತಾರಲ್ವ ಅಂಥವರು. ಸೊ ಈ ಒಂದು ಯಾರಿರ್ತಾರಲ್ಲ ರಾಜಕೀಯ ವ್ಯಕ್ತಿಗಳಿಗೆ, MLA MP ಮಿನಿಸ್ಟ್ರುಗಳು ಅಂಥವ್ರಿಗೆ ಹೇಳಿರುವಂಥ ಮಾತುಗಳಿವು. ಸೊ ಇದು ವಿತ್ ರೆಸ್ಪೆಕ್ಟು ಅವ್ರಿಗಂತಲೇ ಬರೆದಿರುವಂಥ ಒಂದು ಲೈನ್ಸ್ ಇವು. ಸೊ ಒಂದ್ಸತಿ ಓದ್ತೀನಿ ಕೇಳಿ. ನಾನೊಬ್ಬನೇ ಶ್ರೀಮಂತನಾಗಿರಬೇಕು, ನಾನು ವಾಸಿಸುವ ಮನೆ ಅರಮನೆಯಾಗಿರಬೇಕು, ಉಳಿದೆಲ್ಲ ಜನ ಗುಡಿಸಲುಗಳಲ್ಲಿಯೇ ಬದುಕಬೇಕು, ನನ್ನನ್ನು ದೇವರೆಂದು ಎಲ್ಲರೂ ಪೂಜಿಸಬೇಕು, ನನ್ನನ್ನು ಸೋಲಿಸಲು ಯಾರಾದರೂ ಬಂದರೆ ಎಲ್ಲರೂ ಸೇರಿ ಹೋರಾಟ ಮಾಡಬೇಕು, ನನಗೇನೂ ಆಗಬಾರದು, ನನ್ನ ವೈಭವವನ್ನು ಎಲ್ಲರೂ ಪ್ರಶಂಸಿಸುತ್ತಿರಬೇಕು. ಇದು ರಾಜ ಸಂಸ್ಕೃತಿ. ಇಂತಹ ವ್ಯವಸ್ಥೆಯನ್ನು ಬಹುತೇಕರು ಮಿಲಿಟರಿ ವ್ಯವಸ್ಥೆ ಎಂದು ಕರೆದರು. ನಿಜವಾದ ಅರ್ಥ ಜನರಿಗೆ ಗೊತ್ತಾದ ಕೂಡಲೇ ಹೋರಾಟ ಪ್ರಾರಂಭವಾಯಿತು. ಆ ಹೋರಾಟದ ಪ್ರತಿಫಲವೇ ಪ್ರಜಾಪ್ರಭುತ್ವ ಸ್ಥಾಪನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಬೇಕು ಮತ್ತು ಬೆಳೆಸಬೇಕು. ಮತ್ತೊಮ್ಮೆ ರಾಜ ಸಂಸ್ಕೃತಿಗೆ ಅವಕಾಶ ಕೊಡಬಾರದು. ನಾವು ಗುಲಾಮರಾಗಿ ಬದುಕಬಾರದು. ನಾವು ಅಂದುಕೊಂಡ ರೀತಿಯಲ್ಲಿಯೇ ಸರ್ಕಾರ ನಡೆಯಬೇಕು. ಇವಾಗೇನು ಓದಿದ್ನಲ್ಲ ಇದ್ರ ಬಗ್ಗೆ 9 ಪೇಜ್ ಎಕ್ಸ್ಪ್ಲನೇಷನ್ ಇದೆ. ಸೊ ಅದನ್ನೆಲ್ಲ ನಾನು ಇವಾಗ ಹೇಳಕ್ಕೆ ಹೋಗಲ್ಲ. ಸೊ ಏನಪ್ಪ ಅಂತಂದರೆ ಇಲ್ಲಿ ಇನ್ನೊಂದಿದೆ, ನಮ್ಮನ್ನು ಎಲ್ಲಿಯವರೆಗೂ ನಿಮ್ಮ ಸ್ವಾರ್ಥ ಸಾಧನೆಗೆ ಬಳಸಿಕೊಳ್ಳುತ್ತೀರಿ, ನಮ್ಮನ್ನು ಎಲ್ಲಿಯವರೆಗೆ ಅಂಧಕಾರದಲ್ಲಿ ಇಡುತ್ತೀರಿ, ನಮ್ಮನ್ನು ಎಲ್ಲಿಯವರೆಗೆ ಗುಲಾಮರನ್ನಾಗಿ ನೋಡುತ್ತೀರಿ, ನಮ್ಮನ್ನು ಎಲ್ಲಿಯವರೆಗೆ ಜಾತಿ ವಿಷ ಬೀಜ ಬಿತ್ತುತ್ತೀರಿ, ಈ ಮನೆ ಮುರಿಯುವ ಕೆಲಸಕ್ಕೆ ಪೂರ್ಣ ವಿರಾಮ ಇಲ್ಲವೇ ಅಂತ ಇಲ್ಲೊಂದು ಕಡೆ ಬರೆದಿದ್ದಾರೆ. ಸೊ 6/6/2019 ಇದನ್ನು ಬರೆದಿರೋದು ಅನಿಸುತ್ತೆ. ಮೇಲ್ಗಡೆ ಡೇಟ್ ಕೂಡ ಹಾಕಿದರೆ. ಸೊ ಗೆಳೆಯರೇ, ಇದರಲ್ಲಿ ಮುಂದೆ ಓದ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ರಾಜಕೀಯ ಒಂದು ವ್ಯಕ್ತಿಗಳ ಮಕ್ಕಳು ಮತ್ತು ಕೂಲಿ ಕಾರ್ಮಿಕರ ಮಕ್ಕಳು ಇಬ್ಬರಿಗೂ ಒಂದು ಕಂಪ್ಯಾರಿಸನ್ ಮಾಡಿ ಹೇಳ್ತಾರೆ, ತುಂಬ ಚೆನ್ನಾಗಿ ಹೇಳ್ತಾರೆ. ಸೊ ಅದನ್ನಂತೂ ನಾನು ಈ ವಿಡಿಯೋದಲ್ಲಿ ಹೇಳಲೇಬೇಕು. ಇವ್ರು ಹೇಳ್ತಿರೋದೇನೆಂದರೆ, ಇವಾಗ ರಾಜಕೀಯ ವ್ಯಕ್ತಿಗಳು ನೀವು ಅಷ್ಟಕ್ಕೊಂದು ಹೈಟೆಕ್ಕಾಗಿ ಬದುಕ್ತಿದ್ದೀರಾ, ನಮಗೆ ಯಾಕೆ ಅಷ್ಟು ಹೈಟೆಕ್ನೆಸ್ಸು ಅಥವಾ ಯಾವುದೇ ಸೌಲಭ್ಯಗಳು ಸಿಗ್ತಿಲ್ಲ ಅಂತ ಇವರ ಒಂದು ವಾದ. ಸೊ ಇವಾಗ ಒಂದು ಮಕ್ಕಳ ವಿಚಾರಕ್ಕೆ ಬಂದರೆ, ಇವಾಗ ರಾಜಕೀಯ ವ್ಯಕ್ತಿಗಳ ಮಕ್ಕಳು CBSE ಸ್ಕೂಲ್ಗಳಲ್ಲಿ ಓದ್ತಾರೆ, ಅದೇ ಕೂಲಿ ಕಾರ್ಮಿಕರ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾರೆ. ಹೋಗಲಿ, ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತಿದೆ. ಈಗ ಇಂಗ್ಲೀಷ್ ಅನ್ನೋದು ಸರ್ಕಾರಿ ಶಾಲೆಗಳಲ್ಲಿ ಇಲ್ಲ. ಸೊ ಇವಾಗ ಯಾವುದೇ ಒಂದು ಸ್ಪೀಚ್ ಕೊಡ್ಬೇಕಾದ್ರೆ ಇವಾಗ ರಾಜಕೀಯ ವ್ಯಕ್ತಿಗಳ ಮಕ್ಕಳು ಇಂಗ್ಲೀಷ್ನಲ್ಲಿ ಸ್ಪೀಚ್ ಕೊಟ್ಟರೆ ನಮ್ಮ ಮಕ್ಕಳಿಗೆ ಇಂಗ್ಲೀಷೇ ಬರೋಲ್ಲ ಅಂತ ಹೇಳ್ತಾರೆ ಈ ಬುಕ್ಕಲ್ಲಿ, ಇಲ್ಲಿ ಬರೆದಿರೋದ್ರಲ್ಲಿ. ಸೊ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಯಾವುದೇ ವ್ಯವಸ್ಥೆ ಇಲ್ಲ, ಅದೇ ಇವಾಗ ರಾಜಕೀಯ ವ್ಯಕ್ತಿಗಳ ಮಕ್ಕಳಿಗೆ ಎಲ್ಲ ವ್ಯವಸ್ಥೆ ಇದೆ. ಯಾಕೆ ಅಂತ ಇವ್ರ ಪ್ರಶ್ನೆ. ಅಟ್ಲೀಸ್ಟು ಕೆಲಸನಾದರೂ ಕೊಡ್ರಿ ಅಂದರೆ ಇವಾಗ ತುಂಬ 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 ಅನ್ಎಂಪ್ಲಾಯ್ಮೆಂಟು ಅಂದರೆ ನೌಕರಿ ಇಲ್ಲದ್ದು. ಸೊ ಅದೊಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟೈತೆ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಮಾಮೂಲಿ ಬಟ್ಟೆಗಳನ್ನ ಹಾಕೊಂಬಂದು ಓಟ್ ಹಾಕ್ರಿ ಅಂತ ಕೇಳ್ತೀರಾ, ಮತ್ತು ಎಲೆಕ್ಷನ್ ಮುಗಿದ್ಮೇಲೆ ಮುಗೀತು, ಒಂದು ಸತಿ ಇತ್ಲಾಗ ಎಂಟ್ರಿ ಇಲ್ಲ, ಯಾರು ಕೇಳಲ್ಲ ಹೇಳಲ್ಲ ಅಂತಂದು ತುಂಬ ಚೆನ್ನಾಗಿ ಇಲ್ಲಿ ವಿಶ್ಲೇಷಣೆ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟವ್ರು. ಇಲ್ಲಿ ಮಸ್ತಾಗಿ ಬರ್ದವ್ರೆ, ಮಾತ್ರ ಸಖತ್ತಾಗೈತೆ ಬುಕ್ಕು.
ಇನ್ನು ಮಕ್ಕಳ ವಿಚಾರಕ್ಕೆ ಬಂದರೆ ಅಂದರೆ ಕೂಲಿ ಕಾರ್ಮಿಕರ ಮಕ್ಕಳ ವಿಚಾರಕ್ಕೆ ಬಂದರೆ ಇಲ್ಲ ಒಂದು ಕೆಲಸ ಕೊಡಿಸ್ರಿ, ಉದ್ಯೋಗನಾದರೂ ಕೊಡಿಸ್ರಿ, ನಾವು ಹೆಂಗಾರು ಬದುಕಂತೀವಿ. ಇಲ್ಲ ಎಜುಕೇಷನ್ ಆದರೂ ಕರೆಕ್ಟಾಗಿ ಕೊಡ್ರಿ, CBSE ಸಿಲೆಬಸಲ್ಲಿರುವಂಥ ಎಜುಕೇಷನ್ ಆದರೂ ಕೊಡ್ರಿ, ನಾವು ವಿದೇಶಕ್ಕಾದ್ರೂ ಹೋಗಿ ಬದುಕಂತೀವಿ, ಎಲ್ಲರೂ ಒಂದು ಕಡೆ ಬದುಕಂತೀವಿ ಅಂತ ಹೇಳ್ತಾರೆ. ಮತ್ತು ಇವಾಗ ಇವರು ಯಾರು ರಾಜಕೀಯ ವ್ಯಕ್ತಿಗಳ ಮಕ್ಕಳಿರ್ತಾರಲ್ಲ ಅವ್ರಿಗೆ ಎಲ್ಲ ಸೌಲಭ್ಯಗಳಿರ್ತವೆ. ಆಮೇಲೆ ರಾಜಕೀಯ ವ್ಯಕ್ತಿಗಳ ಮಕ್ಕಳಿರ್ತಾರಲ್ಲ ಅವರಿಗೆ ಎಲ್ಲ ಸೌಲಭ್ಯಗಳು ಇರ್ತವೆ. ಅವರು CBSE ಸ್ಕೂಲ್ಗಳಲ್ಲಿ ಓದ್ತಾರೆ ಮತ್ತು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದ್ತಾರೆ, ಸರ್ಕಾರಿ ಶಾಲೆಗಳ ಕಡೆಗೆ ಹೋಗೋದು ಇಲ್ಲ ಬಿಡ್ರಿ. ಸೊ ಈ ಎಲ್ಲ ಒಂದು ರಾಜಕೀಯ ಮಕ್ಕಳು ಎಲ್ಲ ಸವಲತ್ತು ಮತ್ತು ಎಲ್ಲ ಅವರಿಗೆಲ್ಲ ಫೆಸಿಲಿಟೀಸು, ಪ್ರೈವೇಟ್ ಸ್ಕೂಲು, CBSE, ಇಂಗ್ಲೀಷು ಎಲ್ಲ ಇರುತ್ತೆ ಗುರು. ಆದರೆ ಬಡವ್ರ ಮಕ್ಕಳಿಗೆ ಯಾಕೆ ಗೋರ್ಮೆಂಟ್ ಸ್ಕೂಲ್ಗಳ ಸ್ಥಿತಿಗತಿ ಹೆಂಗಾಗಿದೆ. ಸೊ ಅವು ಬಿದ್ದೋಗೋ ರೀತಿಯಲ್ಲಿರುವಂಥ ಸ್ಕೂಲ್ಗಳು, ಇಂಗ್ಲೀಷ್ ಅಂತೂ ಅಲ್ಲಿ ಕೇಳೋಕ್ಕೆ ಬೇಡ್ರಿ. ಸೊ ಇನ್ನು ಶಿಕ್ಷಣ ಅಂತೂ ಇನ್ನೆಲ್ಲಿ ಗುರು. ಸೊ ಸರ್ಕಾರಿ ಶಾಲೆಗಳೆಲ್ಲ ಅಷ್ಟು ಕೀಳ್ಮಟ್ಟಕ್ಕೆ ಹೋಗ್ಬಿಟ್ಟವೆ ಅಂತ ಹೇಳ್ತಾರೆ. ಸೊ ಸರ್ಕಾರಿ ಶಾಲೆಗಳು ಅಥವಾ ಎಜುಕೇಷನ್ ಆದರೂ ಕೊಡ್ರಿ, ಇಲ್ಲ ಕೆಲಸನಾದರೂ ಕೊಡ್ರಿ, ಎರಡೂ ಇಲ್ಲ ಅಂದರೆ ಹೆಂಗೆ ಅಂತ ಈ ಒಂದು ಬುಕ್ಕಲ್ಲಿ 10 ಪೇಜಲ್ಲಿ ವಿವರಣೆ ಕೊಟ್ಟವ್ರೆ, ಸಖತ್ತಾಗಿದೆ. ಸೊ ಇಷ್ಟನ್ನ ಇವತ್ತು ಓದಿರೋದು, ತುಂಬ ಜಾಸ್ತಿನೇ ಡೀಟೇಲಾಗಿ ಹೇಳಿದ್ದೀನಿ. ಇದ್ರ ಬಗ್ಗೆ 10 ಪೇಜಲ್ಲಿ ನಾನು ಓದಿರೋದನ್ನ ನಿಮಗೆ ಹೇಳಿದ್ದೀನಿ. ಓಕೆ, ಇದಾಗಿತ್ತು ನನ್ನ 75 ಡೇಸ್ ಆರ್ಟ್ ಚಾಲೆಂಜಿನ ದಿನ 6. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ. ಇದೇ ರೀತಿ ವೀಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಸೊ ಆಲ್ರೆಡಿ 500 ಸಬ್ಸ್ಕ್ರೈಬರ್ ಆಗಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವಂಥ ಗಂಟೆ ಬಟನ್ ಒತ್ತಿ ಆದಂತ ಇಟ್ಕೊಳ್ರಿ. ನೆಕ್ಸ್ಟ್ ಹಾಕೋ ವೀಡಿಯೋಸ್ ನೋಟಿಫಿಕೇಶನ್ಸ್ ಬರುತ್ತೆ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್, ಬಾಯ್. ಸಿಗೋಣ ನಾಳಿನ ವಿಡಿಯೋದಲ್ಲಿ. ಸೊ ಇದು 75 ಡೇಸ್ ಆರ್ಟ್ ಚಾಲೆಂಜಿನ ದಿನ 6. ಸೊ ನಾಳೆ ದಿನ 7. ಸೊ ಇದೇ ರೀತಿ ನಡೀತಾ ಇರಲಿ ಜರ್ನಿ. 75 ದಿವಸ ಇದೆ ಇನ್ನೂ ಜರ್ನಿ. ಸೊ ಇನ್ನೂ ನಡೀಲಿ ಇದೇ ರೀತಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಬಾಯ್ ಬಾಯ್.